ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಒಂದೊಳ್ಳೆ ನಾನ್ ವೆಜ್ ಫಂಕ್ಷನ್ ಮತ್ತೆ ಮರಳಿ ಫಂಕ್ಷನ್ ಮಾಡ್ಬೇಕು ಅಂತ ಒಳ್ಳೆ ಕ್ಯಾಟರಿಂಗ್ ಸರ್ವಿಸ್ ಅನ್ನ ಹುಡುಕ್ತಿದ್ದೀರಾ? ಹಾಗಾದ್ರೆ ನಿಮ್ಮನ್ನ ಕರೆಕ್ಟ್ ಆಗಿರೋ ಕ್ಯಾಟರಿಂಗ್ ಸರ್ವಿಸ್ ಅವ್ರ ಹತ್ರನೇ ಕರ್ಕೊಂಡ್ ಬಂದಿದ್ದೀನಿ ಅನ್ಕೊಂತೀನಿ. ಇಲ್ಲಿ ಇವರು ಅಲ್ಲಾಸ್ ಅನ್ನೋ ಒಂದು ಕ್ಯಾಟರಿಂಗ್ ಸರ್ವಿಸ್ ಅನ್ನ ಸುಮಾರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇವರು ಬರೀ ನಾನ್ ವೆಜ್ ಮಾತ್ರ ಅಲ್ಲ, ವೆಜ್ ಅನ್ನು ಕೂಡ ಮಾಡ್ಕೊಡ್ತಾರೆ. ಇವರು ಬರೀ ಮುಸ್ಲಿಮ್ಸ್ ಅವ್ರ ಮದ್ವೆ ಮಾತ್ರ ಅಲ್ಲ, ನಮ್ಮ ಹಿಂದೂಗಳ ಮದ್ವೆಗಳಲ್ಲೂ ಮರಳಿ ಫಂಕ್ಷನ್ ಗಳಲ್ಲೂ ಇವರು ನಾನ್ ವೆಜ್ ಅನ್ನ ಮಾಡ್ಕೊಡ್ತಾರೆ. ಇಲ್ಲಿ ಇವರು ನಮ್ಮ ಹಿಂದೂಗಳದೇ ಮರಳಿ ಫಂಕ್ಷನ್ ಗೆ ಕ್ಯಾಟರಿಂಗ್ ಸರ್ವಿಸ್ ಅನ್ನ ಒಪ್ಕೊಂಡಿದ್ದಾರೆ. 1000 ಮೆಂಬರ್ಸ್ ಗೆ ಇವರು ಅಡಿಗೆಯನ್ನ ಪ್ರಿಪೇರ್ ಮಾಡ್ತಿದ್ರು. ನಾನು ಯಾವ ತರ ಮಾಡ್ತಾರೆ ಏನು ಅಂತ ಹೋಗಿ ನೋಡೋಣ ಅಂತ ನೋಡಿದೆ. ಇವ್ರು ಮಾಡ್ತಿದ್ದ ಅಡಿಗೆ ಸ್ಟೈಲ್ ಅನ್ನ ನೋಡಿ ನನ್ಗಂತೂ ಖುಷಿನೇ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಕ್ವಾಲಿಟಿಯಲ್ಲೇ ಮಾಡ್ತಿದ್ರು. ಅಂಡ್ ನನ್ಗಂತೂ ಬಿರಿಯಾನಿ ಸ್ಮೆಲ್ ಟೆಂಪ್ಟ್ ಆಗ್ತಾನೆ ಇತ್ತು. ಯಾವಾಗಪ್ಪ ಇವರು ಅಡಿಗೆ ಪ್ರಿಪೇರ್ ಮಾಡಿ ಹಾಕ್ತಾರೆ, ಟೇಸ್ಟ್ ಮಾಡೋಣ, ಟೇಸ್ಟ್ ಹೆಂಗಿದೆ ಅಂತ ತಿಂದ್ ನೋಡಿ ನಿಮ್ಗೂ ಹೇಳೋಣ ಅಂತ ಕಾಯ್ತಿದ್ದೆ. ಇನ್ನಲ್ಲಿ ಎಲ್ಲ ಐಟಮ್ ಎಲ್ಲ ರೆಡಿ ಆದ್ಮೇಲೆ ನಾನು ಕೂಡ ಬಂತಿಯಲ್ಲೇ ಕುತ್ಕೊಂಡು ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇವ್ರು ಮಾಡ್ತಿದ್ದ ಸ್ಟೈಲು ಮತ್ತೆ ಆ ಬಿರಿಯಾನಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇವ್ರು ಮಾಡ್ತಿದ್ ಸರ್ವ್ ನೋಡಿ ನನ್ಗಂತೂ ತುಂಬಾನೇ